ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಲೋಕಲ್ ಫಿಟ್ನೆಸ್ ಜರ್ನಿಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ಇವಾಗ ತಾನೇ 2-3 ತಿಂಗಳು ಆಗಿರ್ತೈತಿ ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ಅವರು ಏನು ಮಾಡ್ತಾರಪ್ಪ ಪ್ರಾಬ್ಲಮ್ ಅಂತಂತಂದರೆ, ಅವರು ಕರೆಕ್ಟಾಗಿ ಡಯಟ್ ಮಾಡಲ್ಲ, ಕರೆಕ್ಟಾಗಿ ತಿನ್ನಲ್ಲ, ಇನ್ನೊಂದು ಕರೆಕ್ಟಾಗಿ ವರ್ಕೌಟ್ ಮಾಡಲ್ಲ. ಹಂಗಾಗಿ ಅವ್ರಿಗೆ ಏನೇ ರಿಸಲ್ಟು ಬರಲ್ಲ. ಹಂಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ, ನನಗೆ ಯಾಕೋ ರಿಸಲ್ಟ್ ಬರ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನಿಲ್ಲ, ಕರೆಕ್ಟಾಗಿ ವರ್ಕೌಟ್ ಮಾಡಿ, ಟೈಮ್ ಸರಿಗೆ ದಿನಕ್ಕೆ 4 ಟೈಮ್ ಊಟ ಮಾಡಿ. ಯಾಕೆ ವರ್ಕೌಟ್ ಮಾಡಿ ಮೇಲೆ ದಿನಕ್ಕೆ 4 ಟೈಮ್ ಊಟ ಮಾಡ್ಬೇಕಂತಂದ್ರೆ, ಮಸಲ್ಲು ರಿಕವರಿ ಆಗೋಕ್ಕೆ ನಿಮಗೆ ಫುಡ್ಡು ಕೇಳ್ತಾ ಇರುತ್ತೆ. ನೀವು ಯಾವ ಟೈಮಿಗೆ ಊಟ ಮಾಡ್ತೀರೋ ಆ ಟೈಮಿಗೆ ಮಸಲ್ಲು ರಿಕವರಿ ಆಗೋಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೋಸ್ಕರ ದಿನಕ್ಕೆ 4 ಟೈಮ್ ಊಟ ಮಾಡಲೇಬೇಕು. ಇನ್ನೊಂದು ಪ್ರಾಪರ್ ಡಯಟ್ ಮಾಡಿದ್ರೆ ಯಾವಾಗಲೂ ರಿಸಲ್ಟು ಸಿಕ್ಕೇ ಸಿಗುತ್ತೆ. ಪ್ರಾಪರ್ ಆಗಿ ಡಯಟ್ ಮಾಡಲೇಬೇಕು ಜಿಮ್ ಮಾಡೋರು. ಆ ಡಯಟ್ ಮಾಡಲ್ಲ ಏನಿಲ್ಲ. ಇನ್ನೊಂದು ಡಯಟ್ ಮಾಡಲಿದ್ರೆ ನಿಮಗೆ ರಿಸಲ್ಟ್ ಹೆಂಗೆ ಬರುತ್ತೆ ಹೇಳ್ರಿ ನೀವೇ ನೋಡೋಣ. ಡಯಟ್ ಮಾಡಬೇಕು. ಡಯಟ್ ಮಾಡೋದ್ರಿಂದನೇ ರಿಸಲ್ಟ್ ಬರೋದು. ರೆಸ್ಟ್ ಮಾಡಿ, ವರ್ಕೌಟ್ ಮಾಡಿ ಮೇಲೆ. ಸುಮ್ಮನೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಬಂದು ನೀವು ಸಿಕ್ಕಿದ್ ತಿಂದು ಮಲ್ಕಂದ್ರೆ ರಿಸಲ್ಟ್ ಬರಲ್ಲ. ಡಯಟ್ ಮಾಡಬೇಕು. ಫಿಟ್ನೆಸ್ ಜರ್ನಿಯನ್ನು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.